ಸರಿ ಹಾಯ್ ಮಾಡು. ಹಾಯ್. ನನಗೆ ಫುಲ್ ಹೊಡೆದೈತಿ ಮಸ್ತ್. ನಾ ರೆಡಿ ಆಗೇನಿ, ಸರಿ ರೆಡಿ ಆಗಿಲ್ಲ. ಯಾಕಂತಂದ್ರೆ ಆಕಿ ಕಂಫರ್ಟ್ ಆಗಂಗಿಲ್ಲ. ಆಕಿಗೆ ಚಲೋ ಚಲೋ ಡ್ರೆಸ್ ಹಾಕಿದ್ರೆ ಅದಕ್ಕೆ ಆಕಿಗೆ ಫೈನಲ್ ಆಗಿ ಡೆಸ್ಟಿನೇಷನ್ ಬಂದಾಗ ರೆಡಿ ಮಾಡ್ಬೇಕಂತ ಹೇಳಿ ರೆಡಿ ಮಾಡಿಲ್ಲ ಆಕಿನ. ನಾವು ಬೆಳಗಾವ್ಗೆ ಒಂದು ಫಂಕ್ಷನಿಗೆ ಹೊಂಟೀವಿ. ಯಾವ ಫಂಕ್ಷನ್ ಅಂಥೇಳಿ ಆ ಲಾಗ್ನ ನನ್ನ ಜೊತೆ ಶೇರ್ ಮಾಡ್ತೀನಿ. ಲಾಸ್ಟ್ ಒಂದು ಮಂತಿಂದನ ಅನ್ಬೋದು, ಮಾರ್ಚ್ ಎಂಡಿಂದನೂ ಫುಲ್ ಫಂಕ್ಷನ್ನಾಗ ಅದೀವಿ. ದನಿ ಫುಲ್ ಹೊಡೆದ್ಬಿಟ್ಟೈತಿ. ತಮ್ಮನ ಮದ್ವೆ ಅದು ಇದು ಅಂತ ಹೇಳಿ ಅವನ್ನೆಲ್ಲ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದ್ರೆ ನಮ್ಗೆ ಫಂಕ್ಷನ್ ಅಟೆಂಡ್ ಮಾಡ್ಕೊತ ಲಾಗ್ ಮಾಡ್ಕೊಳಕ್ಕೆ ಕಂಫರ್ಟ್ ಆಗಿಲ್ಲ. ಇನ್ನೊಂದು ಏನಂತಂದ್ರೆ ಮತ್ತು ಬೆಳಗಾವಿ ಕೊಟ್ಟೇವಿ. ಏಪ್ರಿಲ್ 21 ಬಸವ ಜಯಂತಿ ದಿನ ಒಂದು ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಕೊಟ್ಟೇವಿ. ಕಂಟಿನ್ಯೂಸ್ ಅದಾವ. ಇವತ್ತು ಹೋಗಿ ವಾಪಸ್ ಬೆಳಗಾವಿಯಿಂದ ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಇನ್ನು 2 ಫಂಕ್ಷನ್ ಅಟೆಂಡ್ ಮಾಡ್ತೀನಿ. ಅದನ್ನು ನಾಳೆನೇ ಶೇರ್ ಮಾಡ್ತೀನಿ. ಅಲ್ಲಿ ಮಟ್ಟ ಸಸ್ಪೆನ್ಸ್ನಾಗೆ ಇರಲಿ. ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಮನೆ ಬಿಡಾಕೆ ಮತ್ತೂ 6:15 ಆಗಿಬಿಡುತ್ತೆ. ಬಿಡಾಕೆ ಭಾಳ ಲೇಟ್ ಆಗ್ತದೆ. ಆ್ಯಕ್ಚುಲಿ 6:15 ಅಂದ್ರೆ ನಾವು ಬೆಳಗಾವಿ ರೀಚ್ ಇರಬೇಕಿತ್ತು. ಈಗಲ್ಲ ನಿನ್ನೆ ಮಕ್ಕಳದು ಲೇಟಾಗಿತ್ತು. ರಾತ್ರಿ 1 ಗಂಟೆ ಆಗಿತ್ತು. ಊರಿಗೆ ಹೋಗಿದ್ರು. ಅವ್ರು ಬಂದ ಮೇಲೆ ಮಲ್ಕೊಂಡು ಅಂದ್ರೆ ಭಾಳ ಲೇಟ್ ಆಗ್ತದೆ. ಸೊ ಫ್ರೆಂಡ್ಸ್, ಹಾಯ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಚಾನಲ್. ಅದಾವು ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ಇವತ್ತಿನ ಲಾಗ ಬೆಳಗಾವಿ ಒಳಗೆ ಒಂದು ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಹೊಂಟಿದ್ದ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಏನು ಲಾಗ ಅಂಥೇಳಿ ನಾನು ಬೆಳಗಾವಿ ಎಂಟ್ರಿ ಆದಮೇಲೆ ಹೇಳ್ತೀನಿ ಫಂಕ್ಷನ್ ಏನು ಅಂಥೇಳಿ. ಅಲ್ಲಿ ಮಟ್ಟ ಸ್ಟೇ ಟ್ಯೂನ್ನಾಗಿರಿ. ಸಾರಿ, ಅದು ಏಪ್ರಿಲ್ 21 ಅಲ್ಲ, ಏಪ್ರಿಲ್ 20 ನಾವು ಬೆಳಗಾವ್ಗೆ ಮನಿ ಓಪನಿಂಗ್ ಹೋಗಿದ್ದ ಲಾಗ್. ಸೊ ನಾನು ಬೈ ಮಿಸ್ಟೇಕ್ ಅದನ್ನು 21 ಅಂತ ಹೇಳಿದೆ. ಸೊ ಬೆಳಗಾವಿ ರೀಚ್ ಆದ್ವಿ. ಟೈಮ್ 8 ಆಯ್ತು. ಆ್ಯಕ್ಚುಲಿ ಇಷ್ಟೊತ್ತಿಗೆ ನಾವು ಅಲ್ಲಿರಬೇಕಿತ್ತು. ಭಾಳ ಲೇಟ್ ಅಂದ್ರೆ ಭಾಳ ಲೇಟ್ ಆಗ್ತದೆ. ಮಕ್ಕಳಿದ್ದು ಮನೆ ನಿಮಗೆಲ್ಲ ಗೊತ್ತಲ್ಲ. ಸೊ ನಾವು ಎದಕ್ಕೆ ಬೆಳಗಾವಿ ಹೊಂಟೀವಿ ಅಂತಂದ್ರೆ ಅಮ್ಮದು ಮಾಮನ ಮನೆಯದು ಓಪ್ನಿಂಗ್ ಐತಿ, ಹೌಸ್ ವಾರ್ಮಿಂಗ್ ಐತಿ, ಗೃಹ ಪ್ರವೇಶ. ಮತ್ತು ನನ್ನ ಬೆಸ್ಟೀಸ್ ಮನೆಯೂ ಓಪ್ನಿಂಗ್ ಐತಿ. ಸೊ ನನ್ನ ಬೆಸ್ಟೀಸ್ ಅಂದ್ರೆ ನಾ ಏನು ಬೇರೆ ಮನೆ ಓಪ್ನಿಂಗ್ ಹೊಂಟಿಲ್ಲ, ಮತ್ತು ಅಮ್ಮು ಬೇರೆ ಮನೆ ಹೊಂಟಿಲ್ಲ. ಅಮ್ಮು ಅವ್ರ ಮಾಮನ ಮಕ್ಕಳು ನನಗೆ ಬೆಸ್ಟೀಸ್. ಸೊ ಓಪ್ನಿಂಗಿಗೆ ಹೊಂಟೀವಿ. ಚೆರಿ ಮಕ್ಕೊಂಡಾಳ. ಬೆಳಗ್ಗೆ ಬೇಗ ಎದ್ದಿದ್ದಿಲ್ಲ, ಸೊ ಹಾಗಾಗಿ ಮಲ್ಗಾಳ. ಅಕ್ಕಿ ಎದ್ದ ಮೇಲೆ ಆಕಿ ಡ್ರೆಸ್ ಚೇಂಜ್ ಮಾಡ್ತೀನಿ. ನೋಡೋಣ, ಹಾರ್ಡ್ಲಿ ಒಂದು 10 to 15 ಮಿನಿಟ್ಸ್ನಾಗ ಅಲ್ಲಿ ರೀಚ್ ಆಗ್ತೀನಿ. ಇವತ್ತಿನ ಓಪ್ನಿಂಗ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್ನಾಗಿರ್ರಿ. ಬರ್ರಿ, ನೆಕ್ಸ್ಟ್ ಓಪ್ನಿಂಗ್ ಮನೆಗೆ ಹೋಗಿ ಸಿಗೋಣಂತ. ಫೈನಲಿ ನಾವು ಓಪ್ನಿಂಗ್ ಮನಿನ ರೀಚ್ ಆದ್ವಿ. ರೀಚ್ ಆದ ತಕ್ಷಣ ನವಗ್ರಹ ಪೂಜೆ ನಡೆದಿತ್ತು. ನಾನಲ್ಲೇ ಪೂಜೆದಾಗ ಕೂತ್ಕೊಂಡೆ. ಅಮ್ಮ ಫುಲ್ ಮನೆ ನೋಡತ್ತಾರ. ಒಂಥರ ನಿಮಗೆ ಹೋಮ್ ಟೂರ್ ಅನ್ಬೋದು. ಮನೆ ತೋರ್ಸತ್ತಾರ. ನಾವು ಹೋಗೋದ್ರಾಗ ಆಲ್ಮೋಸ್ಟ್ ಆಲ್ ಲಕ್ಷ್ಮೀ ಪೂಜೆ ಮತ್ತು ಗೋಪೂಜೆ ಎಲ್ಲ ಮುಗ್ದಿತ್ತು. ಲಾಸ್ಟ್ ನವಗ್ರಹ ಪೂಜೆ ಮತ್ತು ಹೋಮ ಅಷ್ಟೇ ಇತ್ತು. ನವಗ್ರಹ ಪೂಜೆನೂ ಫೈನಲ್ ಟಚ್ಚಿಗೆ ಬಂದಿತ್ತು. ಸೊ ಅಷ್ಟು ಲೇಟಾಗಿ ಹೋಗ್ಯೋ. ಬೆಳಗ್ಗೆ ಶಾರ್ಪ್ 5 o'clock ಪೂಜೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಾರ ಫ್ಯಾಮ್ಲಿ ಮೆಂಬರ್ಸ್. ನಾನು ಅದೇ ಟೈಮಿಗೆ ಹೋಗ್ತೇನೆ ಅಂದಿದ್ದೆ, ಬಟ್ ಭಾಳ ಲೇಟ್ ಆಯ್ತು. ಸೊ ಅಮ್ಮ ಮನೆ ನೋಡತ್ತಾರ. ಮನೆ ಮಾತ್ರ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. 30-40 ಕಂಫರ್ಟಾಗಿ ಮನೆ ಆಗೈತಿ. ಡುಪ್ಲೆಕ್ಸ್ ಮನೆ, 3 BHK. ಮೇಲೆ ಒಂದು ದೊಡ್ಡ ಹಾಲ್ ಕೊಟ್ಟ, 2 ದೊಡ್ಡ ರೂಮ್ ಬಂದವು. ಕೆಳಗಡೆನೂ ಸಫಿಷಿಯಂಟ್ ಹಾಲ್, ಕಿಚನ್ನು, ಡೈನಿಂಗು ಮತ್ತು ಎಲ್ಲ ಬೆಡ್ರೂಮಿಗೂ ಅಟ್ಯಾಚ್ ಟಾಯ್ಲೆಟ್, ಬಾತ್ರೂಮ್, ಬಾಲ್ಕನಿ, ಕಾರ್ ಪಾರ್ಕಿಂಗ್, ಸಪ್ರೇಟ್ ಪೂಜಾ ಹಾಲ್ ಎಲ್ಲ ಬಂದೈತಿ ನೋಡ್ರಿ. 30-40 ಅಂದ್ರೆ ಪರ್ಫೆಕ್ಟ್ ಮನಿ ಅಂದ್ರೆ ಪರ್ಫೆಕ್ಟ್ ಮನಿ ಪ್ಲ್ಯಾನಿಂಗ್ ಮಾಡ್ಯಾರ. ಮತ್ತು ಫುಲ್ಲಿ ಫರ್ನಿಷ್ಡ್ ಆಗೈತಿ. ಇದೇನು ಡೆಕೋರೇಷನ್ ನೋಡತ್ತಿಲ್ಲ. ಅವ್ರ ಮನ್ಯಾಗ ಒಬ್ಬ ಸಣ್ಣ ಹುಡುಗ ಅದಾನ. ಅಂದ್ರೆ ಭಾಳ ದೊಡ್ಡವನು ಅಲ್ಲ, ಭಾಳ ಸಣ್ಣವಲ್ಲ. ಜಸ್ಟ್ 4th or 5th ಸ್ಟ್ಯಾಂಡರ್ಡ್ ಇದ್ದಾನೆ. ಇವನೇ ನೋಡ್ರಿ ಇಲ್ಲಿ ಹೊಂಟಾನ. ಅವ ಅದನ್ನೆಲ್ಲ ಫ್ಲವರ್ ಡೆಕೋರೇಷನ್ ಮಾಡ್ಯಾನ. ಇಂಡಿಪೆಂಡೆಂಟಾಗಿ ಯಾರ್ದು ಹೆಲ್ಪ್ ತೊಗೊಲಾರ್ದ. ಎಷ್ಟು ಕ್ಯೂಟ್ ಆಗೈತಲ್ಲ. ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ನೋಡ್ರಿ. ಈಗಿನ ಜನ್ರೇಷನ್ ಮಕ್ಳಿಗೆ ಏನೂ ಕಲಿಸೋಂಗಿಲ್ಲ, ಎಲ್ಲ ಕಲ್ತಾನೆ ಹುಟ್ಬಿಟ್ಟಿರ್ತಾರೆ. ಸೊ ನೋಡ್ರಿ, ಪೂಜಾ ನಡೆದೈತಿ. ಆಶೀರ್ವಾದ ಇರ್ಬೇಕಂತ್ರಿ.
ಆ ಸೂರ್ಯಕಿರಣ ಆಶೀರ್ವಾದ ಏನಾಗಿದ್ರಿ ಮನೆಯೊಳಗೆ ಇವತ್ತು ಯಾವುದೇ ಕುಂದು ಕೊರತೆಗಳು ಬರಂಗಿದ್ರಿ ಆಗುವಂತ ಕೆಲಸಗಳು ಯಾವಾಗ್ಲೂ ಒಳ್ಳೆ ರೀತಿ ಆಗ್ತಿರ್ತಾವಂತ್ರಿ. ಅದಕ್ಕ ಆ ಸೂರ್ಯನ ಅನುಗ್ರಹದಿಂದ ಸದಾ ಒಳ್ಳೇದಾಗ್ಲಿ ಅಂತ ನಮಸ್ಕಾರ ಮಾಡಿದ್ವಿ. ಜೈ ಮಂಗಲಂ. ಅಮ್ಮದು ಮ್ಯಾಲಿಂದೆಲ್ಲ ಹೋಮ್ ಟೂರ್ ಮುಗಿತು, ಕೆಳಗಡೆ ರೂಮ್ಸಿಗೆ ಬಂದರು. ಇಲ್ಲೆಲ್ಲ ತರ್ಸಾತಾರೆ. ನಾ ಹೇಳ್ದಲ್ಲ ನಿಮ್ಗೆ, ಮನೆ ಮಾತ್ರ ಪ್ಲ್ಯಾನಿಂಗ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ವೆಂಟಿಲೇಷನ್ನು ಅಷ್ಟು ಪರ್ಫೆಕ್ಟಾಗಿ ಬಂದೈತಿ. ಕಿಚನ್ನು ನೋಡ್ರಿ ಫುಲ್ಲಿ ಇಂಟೀರಿಯರ್ ಐತಿ ಮತ್ತು ಸ್ಪೇಷಿಯಸ್ ಅಂದ್ರೆ ಸ್ಪೇಷಿಯಸ್ ಐತಿ. ಹೊರಗಡೆನೂ ಸ್ಪೇಸ್ ಜಾಸ್ತಿ ಅಂದ್ರೆ ಜಾಸ್ತಿ ಸ್ಪೇಸ್ ಸಿಕ್ಕೈತಿ. ಬೋರ್ ಐತಿ. ಒಂದು ಮನೆಗೆ ಏನು ಬೇಕಾ ಎಲ್ಲ ಪರ್ಫೆಕ್ಟಾಗಿ ಮನೆ ರೆಡಿ ಆಗೈತಿ ನೋಡ್ರಿ. ನ್ಯೂಲಿ ಕನ್ಸ್ಟ್ರಕ್ಟೆಡ್ ಮನೆ, ರಿನೋವೇಟ್ ಮಾಡಿದ್ದೇನಲ್ಲ, ನ್ಯೂಲಿ ಕನ್ಸ್ಟ್ರಕ್ಟೆಡ್. ಪೂಜಾ ರೂಮು ಸಪ್ರೇಟಾಗಿ ಬಂದೈತಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಅದೇ ಹೇಳ್ದೆ ಅಲ್ಲ, ನಾವು ಹೋಗೋದ್ರಾಗ ಆಲ್ಮೋಸ್ಟ್ ಆಲ್ ಎಲ್ಲ ಕಸ್ಟಮ್ಸು ಮುಗ್ದಿದ್ದು. ಒಂದೆರಡು ಪೂಜಾ ಅಷ್ಟೇ ಇದ್ದು, ಅದನ್ನು ಮಾತ್ರ ನಾವು ಅಟೆಂಡ್ ಮಾಡಿದ್ವಿ. ಅದಕ್ಕೆ ಆ ಗುರುಗಳ ಆಶೀರ್ವಾದ ಸದಾ ನಿಮ್ಮ ಕುಟುಂಬಕ್ಕೆ ಒಳ್ಳೆ ರೀತಿಯಾಗಿರ್ಲಂತೆ ಬೇಡ್ಕೊಂಡ ನಮಸ್ಕಾರ. ಜೈ ಮಂಗಲಂ. ದೇ ನಮಃ ಪಾರ್ವತಿ ಪರಮೇಶ್ವರ ಮಹಾದೇವ. ಈ ಗುರುಗ್ರಹ ಯಾರು ಪೂಜೆ ಮಾಡ್ಕೊಂಡಿರಿ? ನಾವು ಶುಕ್ರ ಗ್ರಹ ರೀ. ನಿಮ್ಮ ಮುಂದೆ ಐತಲ್ರಿ ಬಿಳಿಯ ಬಣ್ಣದ ಬಟ್ಟೆ, ಆದ ಶುಕ್ರ ಗ್ರಹ ರೀ. ನೋಡಿ. ಓಂ ವಿಘ್ನರಾಜಾಯ ಸ್ವಾಹ. ಓಂ ವಿಘ್ನರಾಜಾಯ ಸ್ವಾಹ. ಓಂ ವಿಘ್ನರಾಜಾಯ ನಮಃ. ಹರಃ ಓಂ ಗಣನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಸ್ತೀದಸಾದನಂ. ಓಂ ಮಹಾವಿಘ್ನೇಶ್ವರಾಯ ಸ್ವಾಹ. ಓಂ ಮಹಾವಿಘ್ನೇಶ್ವರಾಯ ಸ್ವಾಹ. ಸೊ ಹೋಮನ ಲಾಸ್ಟ್ ಪೂಜೆ ಆಗಿತ್ತು. ಹೋಮ ಮುಗೀತಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಕಸ್ಟಮ್ಸು ಮುಗ್ದಂಗೆ. ಹಾಲು ಉಗ್ಸೋದೊಂದಿತ್ತು ಮತ್ತು ಮುತ್ತೈದೆಯರಿಗೆ ಉಡಿ ತುಂಬೋದೊಂದಿತ್ತು. ಸೊ ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅಮ್ಮ ಬೇರೆ ಎಲ್ಲೋ ಹೋಗಿದ್ರು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಂಗೆ ಚರಿನ ಬಿಟ್ಟು ಹೋಗಿದ್ರು ಅವರು. ಚರಿನ ಕರ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದೆರಡು ಮಿಸ್ ಆಯಿತು. ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ಗೆಸ್ಟ್ ಬರೋದು, ಗೆಸ್ಟ್ ವೆಲ್ಕಮು, ಅದು ಇದು ಇದೇ ಫಂಕ್ಷನ್ ಆಗೋಯ್ತು. ಸೊ ಅದನ್ನು ಯಾವುದೂ ಊಟ ಮಾಡೋದನ್ನು ಅದು ಯಾವುದು ನಂಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಿಂಗಿತ್ತು ನೋಡ್ರಿ ಹೌಸ್ ವಾರ್ಮಿಂಗ್. ಸೊ ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು 5:30 ಆಗಿತ್ತು ಸಾಯಂಕಾಲ. ನಾವು ಬೆಳಗಾವಿ ಬಿಟ್ವಿ. ನಾನು ಭಾಳ ಟಯರ್ಡ್ ಆಗಿದ್ದೆ. ನಿಮಗೆ ಲಾಗ್ ಸ್ಟಾರ್ಟಿಂಗ ಹೇಳಿದ್ದೆ ನಾನು, ಲಾಸ್ಟ್ 1 ಮಂತಿಂದ ಹೆಟ್ಟಿಕ್ ಫಂಕ್ಷನ್ ಅಟೆಂಡ್ ಮಾಡಿ ಮತ್ತು ಬೆಳಗ್ಗೆ ಬೇಗ ಎದ್ದು ಭಾಳ ಟಯರ್ಡ್ ಆಗಿದ್ದೆ. ಸೊ ಹಂಗಾಗಿ ವಾಯ್ಸು ಕೂಡ ಫುಲ್ ಬ್ರೇಕ್ ಡೌನ್ ಆಗಿತ್ತು. ವಾಯ್ಸ್ ಕೊಡೋಕ್ಕೂ ಆಗವಲ್ದಾಗಿತ್ತು. ಅಷ್ಟು ಪರಿ ವಾಯ್ಸ್ ಬ್ರೇಕ್ ಡೌನ್ ಆಗಿಬಿಡ್ತು, ಒಡೆದೋಗ್ಬಿಡ್ತು ಧ್ವನಿ. ಸೊ ಹಂಗಾಗಿ ಜಸ್ಟ್ ವಿಡಿಯೋ ಮಾಡಿಕೊಂಡು ನಾನು ವಾಯ್ಸ್ ಕ್ಲಿಯರ್ ಆದಮೇಲೆ ಇಲ್ಲಿ ನಿಮಗೆ ವಾಯ್ಸ್ ಓವರ್ ಕೊಟ್ಟು ಹೇಳತ್ತೀನಿ. ಕಂಪ್ಲೀಟ್ ಮ್ಯೂಟ್ ವಿಡಿಯೋ ಮಾಡ್ಕೊಂಡೇನಿ ನಾನು. ಒಂದು ಸ್ವಲ್ಪ ದೂರ ಬಂದಮೇಲೆ ನಂಗೆ ಭಾಳ ಅಂದ್ರೆ ಭಾಳ ನಿದ್ದೆ ಬರತ್ತಿತ್ತು. ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮಲಗಿಬಿಟ್ಟೆ ನಾನು. ಮುಖ ಎಲ್ಲ ಹೆಂಗಾಗೈತಿ ನೋಡ್ರಿ, ಫುಲ್ ಟಯರ್ಡಾಗಿ. ಚರಿ ಅಂತೂ ಮಲಗಿಬಿಟ್ಟಾಳ, ಆಕೆಗೆ ಎಚ್ಚರನೇ ಇಲ್ಲ. ನೆಕ್ಸ್ಟ್ ಒಂದು ಸ್ವಲ್ಪ ಮುಂದೆ ಬಾಗೇವಾಡಿ ದಾಟಿ ಟೋಲ್ ದಾಟಿದ ಮೇಲೆ ಮಳೆ ಸಿಕ್ಕಾಪಟ್ಟಿ ಹೆವಿ ಮಳೆ ಬರತ್ತಿತ್ತು. ಆನಿಕಲ್ ಮಳೆ, ಗ್ಲಾಸಿಗೆಲ್ಲ ಆನಿಕಲ್ ಬಡಿಯತ್ತಿದ್ವು. ಅಮ್ಮ ಫುಲ್ ಹೆದರಾತಿದ್ರು. ಅಂದ್ರೆ ಗ್ಲಾಸ್ ಬ್ರೇಕ್ ಆಗಿದ್ದಿತ್ತು ಅಂಥೇಳಿ ಅಷ್ಟು ಆನಿಕಲ್ ಫೋರ್ಸ್ನಾಗ ಬೀಳತ್ತಿತ್ತು. ಮತ್ತು ಡ್ರೈವಿಂಗಿಗೂ ಭಾಳ ಅನ್ಕಂಫರ್ಟ್ ಆಗತ್ತಿತ್ತು. ಸ್ಲೋಲಿ ಆಗಿ 5:30 ಬೆಳಗಾವಿ ಬಿಟ್ಟರೆ 8 ಗಂಟೆಗೆ ಅದು ನಾವು ಧಾರವಾಡ ರೀಚ್ ಆದ್ವಿ ನೋಡ್ರಿ. ಸೊ ಇದಾಗಿತ್ತು ನೋಡ್ರಿ ನಮ್ಮದು ಬೆಳಗಾವಿ ಮನಿ ಹೌಸ್ ವಾರ್ಮಿಂಗ್ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ. ನೆಕ್ಸ್ಟ್ ವೀಡಿಯೋದಾಗ ಸಿಗೋಣಂತ. ಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.